ಹಲೋ ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಮನಸ್ಸಿಗೆ ಖುಷಿ ಕೊಡುವಂತಹ ಕೆಲಸಗಳಲ್ಲಿ ತೊಡಗ್ತೀರಾ. ಕಚೇರಿಯಲ್ಲಿ ನಿಮ್ಮ ದುಡಿಮೆಗೆ ತಕ್ಕ ಮನ್ನಣೆ ದೊರೆಯುತ್ತೆ. ವೃತ್ತಿ ಸಂಬಂಧ ದೂರ ಪ್ರಯಾಣದ ಸಾಧ್ಯತೆ ಉಂಟಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಕೆಲವರು ಬೇಕಂತಾನೆ ನಿಮ್ಮನ್ನ ಉದ್ರೇಕಿಸ್ತಾರೆ. ಅಂತಹ ಹುನ್ನಾರಗಳ ಬಗ್ಗೆ ಎಚ್ಚರ ಇರಲಿ. ಕಠೋರವಾಗಿ ಮಾತನಾಡುವ ಸಂದರ್ಭ ಬಂದ್ರೆ ಹೆದರಬೇಡಿ. ಕಟು ಮಾತುಗಳ ಮೂಲಕನೇ ಕೆಲವರಿಗೆ ಸ್ಪಷ್ಟ ಸಂದೇಶ ರವಾನೆ ಮಾಡ್ತೀರಾ. ಇವತ್ತು ಮಿಥುನ ರಾಶಿಯವರಿಗೆ ಇವತ್ತು ಜೀವನ ಸರಿಯಾದ ದಿಕ್ಕಿನಲ್ಲಿ ಸಾಗತ್ತೆ ಅಂತ ನಿರ್ಲಿಪ್ತರಾಗಬೇಡಿ. ಇದೇ ಅಂತಿಮವಲ್ಲ, ಇನ್ನಷ್ಟು ಯೋಜಿತ ರೀತಿಯಲ್ಲಿ ಬದುಕು ರೂಪಿಸಿಕೊಳ್ಳಲು ಸಾಧ್ಯ ಇದೆ. ಸ್ನೇಹಿತರೊಂದಿಗೆ ಬೆರೀರಿ ಮತ್ತು ಹೊಸ ವಿಷಯವನ್ನ ಅರ್ಥಕೊಳ್ಳಿ. ಕಟಕ ರಾಶಿಯವರಿಗೆ ಇವತ್ತು ಎಲ್ಲವೂ ನೀವು ಅಂದ್ಕೊಂಡಂತೆ ನಡೆಯೋದ್ರಿಂದ ಮನಸ್ಸಿಗೆ ಸಂತೋಷ ಸಿಗತ್ತೆ. ಉದ್ಯೋಗ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಾ ಇರೋರು ಧೈರ್ಯದಿಂದ ಮುನ್ನಡಿ ಇಡಬಹುದು. ಸಂಬಂಧಗಳ ನಿರ್ವಹಣೆಯಲ್ಲಿ ಎಚ್ಚರ ಅಗತ್ಯ. ಸಿಂಹ ರಾಶಿಯವರಿಗೆ ಇವತ್ತು ಈ ದಿನ ನಿಮ್ಮ ವರ್ತನೆ ಸಹೋದ್ಯೋಗಿಗಳಿಗೆ ಅಚ್ಚರಿ ಮೂಡಿಸುತ್ತೆ. ಸದಾ ದುರ್ವಾಸ ಮುನಿ ಅಂತಿರುವ ವ್ಯಕ್ತಿ ಶಾಂತ ಮೂರ್ತಿಯಾದದ್ದು ಹೇಗೆ ಎಂಬ ಪ್ರಶ್ನೆ ಎಲ್ಲರನ್ನ ಕಾಡತ್ತೆ. ಆದ್ರೆ ಈ ದಿನ ಹಲವು ವಿಚಾರಗಳು ನಿಮ್ಮ ಎಣಿಕೆಯಂತೆ ಆಗ್ತಾ ಇರೋದು ಈ ಬದಲಾವಣೆಗೆನೆ ಕಾರಣ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಕೆಲವು ಸಂಗತಿಗಳು ನಿಮ್ಮನ್ನ ಗಾಢವಾಗಿ ಕಾಡ್ತಾ ಇರುತ್ತೆ. ಅವುಗಳನ್ನ ಈ ದಿನ ಬಗೆಹರಿಸಿಕೊಳ್ಳಿ. ಅನಿವಾರ್ಯವಾಗಿ ನಿರ್ವಹಿಸ್ತಾ ಇದ್ದ ಜವಾಬ್ದಾರಿಯಿಂದ ಮುಕ್ತರಾಗ್ತೀರಾ. ನಿಮ್ಮ ಕೈಯಲ್ಲಿ ಆಗುವ ಕೆಲಸದ ಕಡೆ ಗಮನ ಹರಿಸಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ತುಲಾ ರಾಶಿಯವರಿಗೆ ಇವತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಮನ್ನಣೆ ಸಿಗತ್ತೆ. ಕಚೇರಿಯಲ್ಲೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸ್ಥಾನಮಾನ ದೊರೆಯುತ್ತೆ. ನಿಮ್ಮಲ್ಲಿ ಕಾರ್ಯ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸ್ತೀರಾ. ಹಣಕಾಸು ಕೂಡ ಇದಕ್ಕೆ ಪೂರಕವಾಗಿ ಹರಿದು ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಂಕಷ್ಟ ಸಂದರ್ಭವನ್ನ ಬಹುಜಾಣ್ಮೆಯಿಂದ ನಿಭಾಯಿಸ್ತೀರಾ. ವೃತ್ತಿಯಲ್ಲಿ ಮಹತ್ತರ ಬದಲಾವಣೆಗಳು ಆಗ್ತಾ ಇರೋದ್ರಿಂದ ಅದನ್ನ ಸ್ವೀಕರಿಸಲು ಮನಸ್ಸು ಅಧೈರ್ಯ ಪಡುತ್ತೆ. ಆದ್ರೆ ಅದರಿಂದ ಒಳಿತಾಗತ್ತೆ, ತಲೆ ಕೆಡಿಸ್ಕೋಬೇಡಿ. ಏನೇ ಬಂದ್ರೂ ಸ್ವೀಕರಿಸಿ, ಹಾಗೆ ಬದಲಾವಣೆಯನ್ನ ಒಪ್ಕೊಳ್ಳಿ. ಧನು ರಾಶಿಯವರಿಗೆ ಇವತ್ತು ಕಚೇರಿಯಲ್ಲಿ ವಿಪರೀತ ಒತ್ತಡದ ಸಂದರ್ಭ ಎದುರಾಗತ್ತೆ. ಕ್ರಮವರಿತ ಫೈಲುಗಳ ತಪಾಸಣೆಯಿಂದ ಒಳಿತಾಗತ್ತೆ. ಮೇಲಧಿಕಾರಿಗಳ ಮುಲಾಜಿಗೆ ಒಳಗಾಗಿ ಇಲ್ವಾ ಮತ್ತೊಬ್ಬರ ಆಮಿಷಕ್ಕೆ ಒಳಗಾಗಿ ಕೆಲಸ ಮಾಡಬೇಕಾಗತ್ತೆ. ಸ್ವಲ್ಪ ಇವತ್ತು ನಿಮ್ಗೆ ಸ್ಟ್ರೆಸ್ಫುಲ್ ಅಂತಾನೆ ಹೇಳ್ಬೋದು. ಮಕರ ರಾಶಿಯವರಿಗೆ ಇವತ್ತು ನೀವು ಜಾಮೀನು ನೀಡಿದ್ದ ವ್ಯಕ್ತಿ ಸಾಲದ ಕಂತು ಪಾವತಿಸದ ಕಾರಣ ನಿಮ್ಗೆ ನೋಟಿಸ್ ಬರುವ ಸಾಧ್ಯತೆ ಇದೆ. ಸಾಲ ವಸೂಲಿಗೆ ನಾಜೂಕಿಂದ ವ್ಯವಹರಿಸಿ. ಭಗವಂತನ ಮೊರೆ ಹೋಗಿ ಎಲ್ಲ ಒಳ್ಳೇದಾಗತ್ತೆ. ನಿಮ್ಮ ಕೆಲಸಗಳು ಕೂಡ ಸುಗಮವಾಗಿ ನಡೆಯುತ್ತೆ. ಕುಂಭರಾಶಿಯವರಿಗೆ ಇವತ್ತು ಒತ್ತಡದಿಂದ ಬಿಡುಗಡೆ ಮತ್ತು ನಿರಾಳತೆಯ ಭಾವ ಇರುತ್ತೆ. ಕೆಲವರು ನಿಮ್ಮ ಮೂಡ್ ಹಾಳು ಮಾಡ್ಬೇಕಂತ ಉದ್ದೇಶಪೂರ್ವಕ ಗಾಸಿಪ್ ಗಳನ್ನ ಹರಡಿಸಬಹುದು. ಆದ್ರೆ ಅವುಗಳ ಬಗ್ಗೆ ಗಮನ ಕೊಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಆಗ ನಿಮ್ಗೆ ನೆಮ್ಮದಿ ಇರುತ್ತೆ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ಮನೆ ಮತ್ತು ಕಚೇರಿ ಎರಡೂ ಕಡೆ ನಡೆಯುವ ಕೆಲ ಬೆಳವಣಿಗೆಗಳು ನಿಮ್ಮನ್ನ ಹೈರಾಣಾಗಿಸಬಹುದು. ಆರೋಗ್ಯದ ಬಗ್ಗೆ ಕೊಂಚ ನಿಗಾ ಇರಲಿ. ವಿಶೇಷವಾಗಿ ಆಹಾರದ ವಿಚಾರದಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾಗತ್ತೆ. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿದಿನ ಖುಷಿಯಾಗಿ ನಗ್ನಗ್ತಾ ಇರಿ ಅಂತ ಹೇಳ್ತಾ ಇವತ್ತು ಫುಲ್ ಡೇ ನಾವು ನಿಮ್ಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಮಿಸ್ ಮಾಡಬೇಡಿ. ದಯವಿಟ್ಟು ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ಸ್ ಅ ಲಾಟ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್.